ಪೇಷಂಟ್ ಬನ್ನಿ. ಓ ತಾತ ಬನ್ನಿ ಬನ್ನಿ, ಇವತ್ತೇನು ಪ್ರಾಬ್ಲಮ್ಮು? ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಕೂತ್ಕೊಳ್ಳಿ ಇಲ್ಲೇ ಕೂತ್ಕೊಳ್ಳಿ. ಹುಷಾರ್ ತಾತ. ಎಲ್ಲ ಓಕೆನಾ? ಎಲ್ಲ ಓಕೆ ಆದ್ರೆ ಡಾಕ್ಟರ್ ಸರಿ. ಏನು ಓಕೆನಾ? ಹಾ ಸರ್, ಪರವಾಗಿಲ್ಲ. ಮಾತಾಡ್ತಾ ಏನೋ ರಿಪೋರ್ಟ್ ಬೇಕು ಅಂತಿದ್ರಿ. ಹಾ ಬಂದಿದ್ದೀರಾ? ಮಾಡಿದ್ದೀನಿ. ಹಾ ಕೊಡಿ. ಹಾ ಏನಾಗಿದೆ ಸರಿ. ಏನು ಇವತ್ತಿನ ಪ್ರಾಬ್ಲಮ್ಮು? ದಿನ ಇದ್ದದ್ದೇ ಆದ್ರೆ ಇವತ್ತು ತುಂಬಾ ಹೊಟ್ಟೆ ಉರಿತಿದೆ ಡಾಕ್ಟ್ರೆ. ಸರಿ, ಡೋಂಟ್ ವರಿ, ಮಾತ್ರೆ ಕೊಡ್ತೀನಿ. ಅಯ್ಯೋ ಉಸಿರಾಗಕ್ಕಾಗಲ್ಲ, ಯಾಕೆ? ಕೈ ನಡುಗುತ್ತೆ. ಈ ಮಾತ್ರೆ ಬಾಯಿ ಹಾಕೊಳಕ್ ಹೋದ್ರೆ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ಒಂದ್ಸತಿ ಮೂಗಲ್ಲಿ ಹೋಗಿ ಬೆಡ್ಜ ಕೂತ್ಕೊಂಡ್ಬಿಡ್ಕೋ. ಸರಿ, ಕುಡಿಯೋಕೆ ಔಷಧಿ ಕೊಡ್ಲಾ? ಹಾ, ಕುಡಿಯಕ್ಕೆ ಔಷಧಿ ನನ್ನ ಹೆಂಡತಿ ಬೈತವ್ರನ್ನ. ಅಯ್ಯೋ, ಯಾಕೆ ಬೈತಾರೆ? ನಾನು ಅವಾಗ ಔಷಧಿ ಅಂತ ಹೇಳಿ ಒಂದು ಪಾಟಿ ಬ್ರ್ಯಾಂಡಿ ಹಾಕ್ಬಿಡ್ತೀನಿ. ಈಗ ಏನ್ ಕೂಡಿದ್ರು ಅವಳಿಗೆ ಬ್ರಾಂಡಿ ಅಂತಲೇ ನಾನು. ಸರಿ, ಇಂಜೆಕ್ಷನ್? ಅಯ್ಯೋ ನೋವಾಗುತ್ತಮ್ಮ. ಒಂದ್ಸತಿ ಇಂಜೆಕ್ಷನ್ ತೆಕ್ಕೊಂಡಿದ್ದೆ, ಆಮೇಲೆ ಟೈರ್ ಪಂಚರ್ ಅಂಗಡಿಗೆ ಹೋಗ್ಬೇಕಾಯ್ತು. ಅಯ್ಯೋ, ಯಾಕೆ? ಆ ನರ್ಸು ದೊಡ್ಡ ಸೂಜಿ ತಗೊಂಡು ಚುಚ್ಬಿಟ್ಟು ಕೂತು ಪಂಚರ್ ಹಾಕ್ಬಿಡುತ್ತೆ ಟೈರ್ ಅಂಗಡಿಗೆ. ಸರಿ, ಹೊಟ್ಟೆ ಉರಿ ಶುರುವಾಗಿದ್ದಾದ್ರೆ ಯಾವಾಗ? ಪಕ್ಕದ ಮನೆಯವನು ಕಾರ್ ತಕೊಂಡಾಗಿಂದ. ಈ ವಯಸ್ಸಲ್ಲಿ ನೀವು ಈ ತರ ಹೊಟ್ಟೆ ಉರ್ಕೋಬಾರ್ದು. ಹಾಗಾದ್ರೆ ಹೊಟ್ಟೆ ಉಟ್ಕೊಳ್ಳೋದಕ್ಕೂ ಸಮಯ ಇದೆ ಅಂತ ಹೇಳಿ. ತಾತ ಪ್ಲೀಸ್, ನನ್ನ ಟೈಮ್ ವೇಸ್ಟ್ ಮಾಡ್ಬೇಡಿ. ನಿಮಗೆ ನಿಜವಾಗ್ಲೂ ಏನಾಗಿದೆ ಹೇಳಿ? ವಯಸ್ಸಾಗ್ತಿದೆ ಡಾಕ್ಟ್ರೆ. ತಾತ, ನಮ್ಗೆ ಎಡಗಡೆ ಕಾಲು ತುಂಬಾ ನೋಡ್ತಾ ಇದ್ದೀನಿ. ಅದು ವಯಸ್ಸಾಗಿರೋದ್ರಿಂದ ಹಾಗಾಗತ್ತೆ ತಾತ. ಆಗ ಹಾ, ನನಗೆ ಬಲಗಾಲಿ ಯಾಕೆ ನೋವಲ್ಲ? ಎರಡಕ್ಕೂ ವಯಸ್ಸಾಗಿದೆಯಲ್ಲ. ಅದ್ ಹಾಗಲ್ಲ ತಾತ, ನೀವ್ ಯಾವ ಕಾಲ ಮೇಲೆ ಭಾರ ಬಿಡ್ತೀರೋ ಆ ಕಾಲ ನೋವಾಗುತ್ತೆ. ಹಾಗಾದ್ರೆ ನಾನು ಊರೋದು ಈ ಊರಲ್ಲಿ. ತಾತ, ಇದಕ್ಕೆ ಎರಡೆಕ್ ಸಚ್ಬಿಡ್ಲಾ? ತಾತ, ಅದು ಹಾಗಲ್ಲ ತಾತ. ಮತ್ತಿನ್ ಹೇಗೆ? ಅಲ್ಲಮ್ಮ, ನನಗೆ ಊರ್ಗೋಲು ಬೇಕೇ ಬೇಕು. ಎಡಗಾಲು ನೋಡ್ತಾ ಇದೆ. ಇರ್ಲಿ, ನೀವು ಡಾಕ್ಟರ್ಗಳೇ ಹೇಗೆ? ರೋಗಿ ಬರೋದನ್ನೇ ಕಾಯ್ತಾ ಇರ್ತೀರ. ತಾ 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 ಅಂತ ಕೈ ಕೊಡ್ತೀರ. ತಾತ ಪ್ಲೀಸ್, ನನ್ನ ತಲೆ ತಿನ್ಬೇಡಿ. ನಿನ್ ಕಂಪ್ಲೇಂಟ್ ಏನು ಅಂತ ಹೇಳಿ. ಬೆಳಿಗ್ಗೆ ಪಾರ್ಕಲ್ಲಿ ಜೋರಾಗಿ ಓಡಿದ್ರೆ ನನ್ನ ಎದೆ ಹೊರಕೊಳ್ಳುತ್ತೆ. ಈ ವಯಸ್ಸಲ್ಲಿ ನೀವು ಜೋರ ಕೊಡ್ತೀರಾ? ನಾನಲ್ಲ, ಮತ್ತೆ ಆ ಶೋಕಿ ಮಾಡೋ ಸುಂದರಿ ಹುಡುಗಿಯರು ಪಾರ್ಕಲ್ಲಿ ಓಡ್ತಾರಲ್ಲ, ಅದನ್ನ ನೋಡುವಾಗ ನನ್ನ ಎದೆ ಹೊರಕೊಳ್ತಮ್ಮ. ತಾತ ಪ್ಲೀಸ್ ಬಿ ಸೀರಿಯಸ್. ಅಯ್ಯೋ, ಸೀರಿಯಸ್ ಅಂದ್ರೆ ಅಲ್ಲ, ನಾನು ಸೀರಿಯಸ್ ಆದ್ರೆ ಒಳ್ಳೆ ಕಾಸು ಕಿತ್ಕೋಬಹುದು ಅಂತ. ಆ ತರ ಸೀರಿಯಸ್ ಅಲ್ಲ ತಾತ ನಾ ಹೇಳಿದ್ದು. ಸರಿ, ಇಲ್ಲಿಗೆ ಬಂದಿದ್ದಾದ್ರೂ ಏನಕ್ಕೆ ಅಂತ ಹೇಳಿ. ಹೇಳೋದಲ್ಲ ಡಾಕ್ಟ್ರೆ, ಕಾಲು ನೋಡುತ್ತೆ ಅಂತ. ಸರಿ, ಹಾಗಾದ್ರೆ ಒಬ್ಬ ಸರ್ಜನ್ ಹೇಳ ನಿಮ್ಗೆ. ನೋಡ್ತೀರಾ ಸರ್ಜನ್ನ? ಸರ್ಜನ್ನ? ಅಯ್ಯೋ, ಸರ್ಜನ್ ಬೇಡಮ್ಮ. ಯಾಕೆ? ಯಾಕೆ ಅಂದ್ರೆ ಅದು ಭಯ ಆಗುತ್ತೆ ನಮ್ಗೆ. ಅಲ್ಲ, ಸರ್ಜನ್ನು ಒಂದು ಗಾದೆ ಇದೆ ಕೇಳಿದ್ದೀರಾ?
ಸಜ್ಜನರ ಸಹವಾಸ ಹೆಚ್ಚೇನು ಸರಿ ದಂತೆ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಕವಿದಂತೆ. ಆದರೂ ನಾನು ಸ್ನೇಹಿತರಿಗೊಬ್ಬನಿಗೆ ಇದೇ ಥರ ಸರ್ಜನ್ ರೆಫರ್ ಮಾಡಿ ಆಪರೇಷನ್ ನಡೆಸ್ತಾರೆ. ಅವನು ಆದದ್ದು ನೋಡಿ ಆ ಕಷ್ಟ ಅನುಭವಿಸಿದ್ದು ನೋಡ್ಬಿಟ್ಟು ಮೇಲೆ ಸರ್ಜನ್ ಹತ್ರ ಹೋಗಲೇಬಾರದು ಅಂತ ನಿರ್ಧಾರ ಮಾಡಿ. ಯಾಕೆ, ಏನಾಯ್ತು? ಸರ್ಜನ್ ಅಂತ ಹೋದ ಕುಯ್ದು ಆಮೇಲೆ ಅವನು ಬಾಯಕ್ಕೆ ಶುರು ಆಗೋದು. ಯಾಕೆ? ಒಳಗಡೆ ಸ್ಪಾಂಜ್ ಬಿಟ್ಬಿಟ್ಟಿದ್ರಮ್ಮ. ಅಯ್ಯೋ, ಸರಿ ಹೋಯ್ತಾ? ಇಲ್ಲ, ಆ ಸ್ಪಾಂಜ್ ತೆಗಿಯಕ್ಕೆ ಅಂತ ಮತ್ತೆ ಕುಯ್ದ್ರು. ಆಗ ಅವನು ಈ ಕಡೆ ಆ ಕಡೆ ತಿರುಗ್ತಾ ಇದ್ದ. ಈ ಕಡೆ ತಿರುಗಿದಾಗ ಆ ಕಡೆ ತಿರುಗಿದಾಗ ಒಳಗೆ ಏನೋ ಕಚಕ್ ಅಂತ ಶಬ್ದ ಬರುತ್ತೆ. ಅಯ್ಯೋ, ಯಾಕಂತೆ? ಒಳಗಡೆ ಕತ್ರಿ ಬಿಟ್ಬಿಟ್ಟಿದ್ರಮ್ಮ. ಆಮೇಲೆ ಅದನ್ನ ತೆಗಿಯಕ್ಕೆ ಅಂತ ಮತ್ತೆ ಕುಯ್ದ್ರು. ಓ, ಅವಾಗ ಸರಿ ಹೋಯ್ತು ಅನ್ಸುತ್ತೆ. ಇಲ್ಲ, ಆವಾಗ ಅವನಿಗೆ ಆಮೇಲೆ ನೋಡ್ತಾನೆ ಒಳಗಡೆ ಏನೋ ಚುಚ್ಚಿದಂಗ. ಮತ್ತೆ ಡಾಕ್ಟರ್ ಹತ್ರ ಹೋದ. ಓ, ಮತ್ತೆ ಆಪರೇಷನ್ ಆಯ್ತು ಅನ್ನಿ? ಇಲ್ಲ, ಮತ್ತೆ ಅವನು ಈ ಸತಿ ಹೊಟ್ಟೆ ಮೇಲೆ ಒಂದು ಮ್ಯಾಗ್ನೆಟ್ ಕಟ್ಕೊಂಡ್ಬಿಟ್ಟಿದ್ದ. ಅವಾಗ ಆ ಸೂಜಿ ಒಂದೇ ಕಡೆ ಇರೋದನ್ನ ಏನು ಆಗ್ತದೆ. ಒಳಗೆ ಅಷ್ಟೊಂದ್ಬಿಟ್ರೆ ಏನ್ ಮಾಡೋದು ಆಮೇಲೆ? ಅವಾಗ ಅವಾಗ ಹೊಟ್ಟೆಗೆ ಎಣ್ಣೆ ಬಿಟ್ಕೊ ಅಂತ ಹೇಳಿದ್ದೆ ಕಣಮ್ಮ. ಹಾಗೆ ಇರೋದು ಒಳ್ಳೇದಲ್ಲ ತಾತ, ತೆಗಿಸ್ಕೊಂಡ್ಬಿಡಕ್ ಹೇಳಿ. ಮತ್ತೆ ಕುಯಿಸ್ಕೊಳ್ಳೋಣ. ಬೇಡ, ಆಗಿರೋದೇ ವಾಸಿ. ನೀವು ಆರಾಮಕ್ಕಿದ್ದಾನೆ. ಆದರೆ ನಾನೇನೆ ಕಣಕಣ್ಣು ಮತ್ತೆ ಡಾಕ್ಟರ್ ಹತ್ರ ಹೋಗ್ಬೇಡ, ಮತ್ತೇನು ಮಾಡಿಸ್ಕೋಬೇಡ ಅಂದ್ರೆ ಅವನು ಅದನ್ನು ಒಪ್ಕೊಂಡ. ಬೇಡ ಅಂದ, ಪರವಾಗಿಲ್ಲ ಅನ್ನಿಸ್ತು. ಸರಿ, ಆದ್ರೆ ಈಗ ಮತ್ತೇನ್ ಮಾಡೋದು? ಮತ್ತೇನ್ ಮಾಡಿದ್ರ ಆಮೇಲೆ ಅವರು? ನಾನೇ ಐಡಿಯಾ ಕೊಟ್ಟೆ. ಮತ್ತೆ ಸರ್ಜನ್ ಹತ್ರ ಬೇಡ, ಒಂದು ಜಿಪ್ ಹಾಕಿಸ್ಕೊಂಡು ಹೋದ್ರೆ ಏನಾದ್ರು ಬಿಡ್ತಾರೆ, ಹೊಲಿಸ್ಕೋಬೇಡ. ಬೇಕಾದಾಗ ಅಕಸ್ಮಾತ್ ಏನಾದ್ರು ತೊಂದರೆ ಒಳ್ಳೆಯದನ್ನು ತೆಗಿ ಅಂತ ನೋವಾದಾಗೆಲ್ಲ ಸರ್ಜನ್ ಹತ್ರ ಹೋಗೋದೇ ತಪ್ಪು. ಸೂಪರ್ ಐಡಿಯಾ ತಾತ. ಸರಿ, ಆದ್ರೂ ನಿಮ್ ಈ ಕಾಲ್ ನೋಗೆ ಒಂದು ಸರ್ಜನ್ ನೋಡ್ಬಿಡಿ ಅಲ್ಲ. ಅಯ್ಯ, ಮತ್ತೆ ಸರ್ಜನ್ ಬೇಡಮ್ಮ. ರಸ್ತೆಯಲ್ಲಿ ಸರ್ಜನ್ ಬೋರ್ಡ್ ಹಾಕೊಂಡಿದ್ದಾರೆ. ಏನಂತ? ಇಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡವರಿಗೆ ಶ್ರಾದ್ದದ ಖರ್ಚು ಉಚಿತ. ಆ ಬೋರ್ಡ್ ನೋಡಿದಾಗಿಂದ ಸರಿ ಬಿಡಿ, ಹೋಗ್ಲಿ ಬಿಡಿ. ಸರಿ, ನಿಮ್ಗೆ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಕೊಡ್ಲಾ? ಒಳ್ಳೆ ಸ್ವೀಟ್ ಸಿಹಿಯಾದ ಲೇಖ್ಯಾನೆ ಕೊಡಮ್ಮ. ಏನಾದ್ರೂ ಡ್ರಿಂಕ್ಸ್ ಅಭ್ಯಾಸ ಇದೆಯಾ ನಿಮ್ಗೆ? ನೀವು ಡ್ರಿಂಕ್ಸ್ ತಕೊಂಡ್ರೆ ನೆಗಡಿ ಬರುತ್ತೆ. ಡ್ರಿಂಕ್ಸ್ ತಗೊಂಡ್ರೆ ನೆಗಡಿ ಆಗತ್ತಾ? ಡ್ರಿಂಕ್ಸ್ ತಕೊಂಡು ಮನೆಗೆ ಹೋಗ್ತೀನಲ್ಲ, ನನ್ನ ಹೆಂಡತಿ ತಲೆ ಮೇಲೆ ತಣ್ಣಿ ಸುರಿತಾಳೆ, ನೆಗಡಿ ಬರುತ್ತೆ. ಓಕೆ, ಅಲ್ಲಿಗೆ ನೋ ಡ್ರಿಂಕ್ಸ್ ಅಂತ ಆಯ್ತು. ಖಾರ ತಿಂತೀರಾ? ನನ್ನ ಹೆಂಡತಿ ಮಾತಿನ ಮುಂದೆ ಮೆಡಿಸಿನ್ ಕುಡಿನೂ ಸಿಹಿ. ಓ, ಅಂದ್ರೆ ಹೆಂಡತಿ ಮಾತು ಕೇಳ್ತೀರಾ ಅಂತ ಆಯ್ತು. ಕೇಳದೆ ಇದ್ರೆ ಕಿವಿ ಆಪರೇಷನ್ ಮಾಡಿಸ್ತೀನಿ ಅಂತಾಳೆ. ಡ್ರಿಂಕ್ಸು ಖಾರ ಇಲ್ಲ ಅಂದ್ಮೇಲೆ ನಿಮ್ ಕಾಲ್ ನೋವಿಗೆ ಕಾರಣ ವಾಯುಬಾಧೆ ಅಲ್ಲ. ನಿಮ್ ನಿದ್ರೆ ಹೇಗಿದೆ? ರಿಟೈರ್ ಆಗಿದ್ದೇನೆ. ರಿಟೈರ್ ಆಗಿ ಸ್ವಲ್ಪ ದಿವಸ ನಿದ್ದೆ ಬರ್ತಾ ಇರಲಿಲ್ಲ. ಆಮೇಲೆ ಯೋಚನೆ ಮಾಡ್ತಾರೆ, ಆಫೀಸಲ್ಲಿ ಕೂತ ನಿದ್ದೆ ಬರ್ತಾ ಇರ್ತವೆ ಚೆನ್ನಾಗಿ. ಆ ಕುರ್ಚಿನೇ ತರಿಸ್ಕೊಂಡು ಹಾಕೊಂಡಿದ್ದೀನಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಸರಿ ತಾತ, ನಿದ್ರೆ ವಾಯು ಪ್ರಾಬ್ಲಮ್ ಅಲ್ಲ ಅಂತ ಆಯ್ತು. ನಿಮ್ಗೆ ಯಾವಾಗ ನೋವು ಜಾಸ್ತಿ ಇರುತ್ತೆ? ಯಾವಾಗ ಆಗಿತ್ತು? ಯಾವ ದಿನ? ಶನಿವಾರ ಭಾನುವಾರ.
ಅದೇನು? ಶನಿವಾರ ಭಾನುವಾರ ಏನು ಅಂದ್ರೆ ನನ್ನ ಹೆಂಡತಿ ಕಿಟ್ಟಿ ಪಾರ್ಟಿಗೆ ಹೋಗ್ತಾರೆ. ಅದಕ್ಕೂ ಇದಕ್ಕೂ ಏನ್ ಸಂಬಂಧ ತಾತ? ಅವ್ರು ಕಿಟ್ಟಿ ಪಾರ್ಟಿಗೆ ಹೋದಾಗ ನಾನು ಮನೇಲಿ ಇರ್ತೀನಿ ಒಬ್ಬನೇ. ನಮ್ಮ ಮನೆ ಹಿಂದೆ ಒಂದು ಲೇಡೀಸ್ ಹಾಸ್ಟೆಲ್ ಇದೆ. ಅಲ್ಲಿ ಆ ಹುಡುಗಿರೆಲ್ಲ ಚೆಂದ ಆಡ್ತಾರಲ್ಲ, ಅದ್ ನೋಡಕ್ ನನ್ಗೆ ಸಮಯ ಸಿಕ್ಕುತ್ತೆ. ಸರಿ, ಅದಕ್ಕೂ ಕಿಟ್ಟಿ ಪಾರ್ಟಿಗೂ ನಿಮ್ ಕಾಲ್ ನೋವು ಏನ್ ಸಂಬಂಧ ತಾತ? ಏನ್ ಪ್ರಶ್ನೆ ಕೇಳ್ತೀಯಮ್ಮ? ಆ ಹುಡುಗಿರು ಚೆಲ್ಸಲ್ಲ ಆಗೋದು ನನಗೆ ಕಾಣಿಸಲ್ಲ. ಕಾಂಪೌಂಡ್ ಗೋಡೆ ಅಡ್ಡ. ಅದಕ್ಕೆ ನಾನು ಏಣಿ ತಗೊಂಡು ಹಾಕ್ತಿದ್ದೆ. ಹಾ ಏಣಿ ಮೇಲೆ ಹತ್ತುತ್ತೀನಿ. ಹಾ. ಬಲಗಾಲು ಕಾಂಪೌಂಡ್ ಗೋಡೆ ಮೇಲೆ ಇರುತ್ತೆ, ಎಡಗಾಲು ಏಣಿ ಮೇಲೆ ಇರುತ್ತೆ. ನೋವು ತಾತ, ಈ ವಯಸ್ಸಲ್ಲಿ ಹುಡುಗಿರ್ನ ಕದ್ ನೋಡೋದು ಅಂದ್ರೆ ಛೆ. ಹಾಗೆಲ್ಲ ಬಿಡಕ್ಕಾಗತ್ತೆ ನಮ್ಮ ಚಾನ್ಸು. ನಾನು ಇದನ್ನು ಶುರು ಮಾಡಿ ಗೋಲ್ಡನ್ ಜೂಬ್ಲಿ ವರ್ಷ ಗೊತ್ತಾ? ನಿಮ್ಗಿನ್ನು 50 ವರ್ಷನಾ? ನಾನು ಈ ಹುಡುಗಿರಿಂದ ನೋಡಕ್ ಶುರು ಮಾಡಿ 50 ವರ್ಷ ಆಯ್ತು ಅಂದೆ. 16ನೇ ವಯಸ್ಸಕ್ಕೆ ಶುರು ಮಾಡಿದೆ, ಈಗ ನನ್ಗೆ 66 ವರ್ಷ. ಟ್ರೀಟ್ಮೆಂಟ್ ಬೇಕಾಗಿರೋದು ನಿಮ್ ಕಾಲ್ಗೆಲ್ಲ ತಾತ, ನಿಮ್ ತಲೆಗೆ. ಗೆಟ್ ಔಟ್ ಆಗ. ನಾನು ಟೈಮ್ ಎಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ. ಹೋಗಿ ಯಾವ್ದಾರ ಹುಚ್ಚಾಸ್ಪತ್ರೆ ಟ್ರೀಟ್ಮೆಂಟ್ ಕೊಡಿ, ಎಲ್ಲ ಸರಿ ಹೋಗುತ್ತೆ. ಅಲ್ಲೂ ಹೋಗಿದ್ದೆ ಕಣಮ್ಮ, ಸೇರಿಸ್ಕೊಳ್ಳಲ್ಲ ಅಂದ್ಬಿಟ್ರು. ಯಾಕಂದ್ರೆ ವಾಸಿಯಾಗೋ ಹುಚ್ಚನ್ನು ಮಾತ್ರ ಸೇರಿಸ್ಕೊಂಡು ಟ್ರೀಟ್ಮೆಂಟ್ ಕೊಡ್ತಾರಂತೆ ಅಲ್ಲಿ. ಸರಿ ತಾತ, ನಿಮ್ಗೆ ಏನ್ ಟ್ರೀಟ್ಮೆಂಟ್ ಬೇಕು ಅಂತ ಇವಾಗ ನನ್ಗೆ ಗೊತ್ತಾಯ್ತು. ಎಲ್ಲಿ ಅಜ್ಜಿ ನಂಬರ್, ಫೋನ್ ನಂಬರ್ ಕೊಡಿ. ಯಾಕೆ? ಹೇಳ್ತೀನಿ ಕೊಡಿ ತಾತ. ಅಜ್ಜಿ ನಂಬರ್ ಕೊಟ್ಟು ಏನಿದೆ ಅಂದ್ರೆ ಅಜ್ಜಿ ಕಿಟ್ಟಿ ಪಾರ್ಟಿಗೆ ಮನೆಯಲ್ಲೇ ಇಟ್ಕೊಳಕ್ ಹೇಳ್ತೀನಿ. ಆಗ ನಿಮ್ ಆಟ ಕಟ್ಟಾಗಿ ನೋವು ಮಾಯ ಆಗತ್ತೆ. ಹೌದಾ? ಹಾ. ಅಜ್ಜಿ ನಂಬರ್ ಕೊಟ್ಟರೆಲ್ಲ ತಗೋಗುತ್ತಾ? ತಾತ ಕೊಡಿ ಕೊಡಿ. ಅಜ್ಜಿ ತಾತ, ಅಜ್ಜಿ ನಂಬರ್ ಕೊಡಿ. ಕಿಟ್ಟಿ ಪಾರ್ಟಿ ಮನೆಯಲ್ಲೇ ಮಾಡ್ತಾರ? ಮನೇಲೆ ಮಾಡಕ್ ಬೇಕಿತ್ತು. ತಗೊಳ್ಳಿ ನಂಬರು ಕೊಡಿ. ಅಜ್ಜಿ ಈಗ್ಲೇ ಕಾಲ್ ಮಾಡಿ. ಆ ಅಜ್ಜಿ ಕಿಟ್ಟಿ ಪಾರ್ಟಿಗೆ ಬೇಕಾದಷ್ಟು ದಿನ ಚಂದವಾಗಿರೋ ಬೇರೆಯವ್ರು ಬರ್ತಾರಲ್ಲ, ಅದನ್ನ ನೋಡಕ್ ನನ್ ಮನೆಯಲ್ಲೇ ಅವಕಾಶ ಆಗ್ತಿದೆ. ನಾನು ಏನಿ ಯಾಕತ್ಲೆ ತಗೊಳ್ಳಿ ನಂಬರು. ಥ್ಯಾಂಕ್ ಯು ಡಾಕ್ಟ್ರೇ, ಸರಿ ಹೋಯ್ತೆಲ್ಲ. ಬರ್ಲಾ? ಆಯ್ತು ತಾತ, ಹೋಗ್ ಬನ್ನಿ, ಹುಷಾರು. ಸರ್ವಿಸ್ ನಲ್ಲಿ ಇದ್ದಾಗ ರಿಟೈರ್ ಆದ್ಮೇಲೆ ನಾಯಿ ಜೊತೆ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ ಜನರಲಿ. ಅದಕ್ಕೆ ನಾ ಕಸ್ತೂರಿ ಅಂತ ಒಬ್ರು ಹೇಳಿದ್ದಾರೆ, ರಿಟೈರ್ ಆದ ಮೇಲೆ ನಾಯಿ ಜೊತೆ ವಾಕಿಂಗ್ ಹೋಗೋದಕ್ಕೆ ಸ್ಟೇಜಿಗೆ ಶ್ವಾನಪ್ರಸ್ಥಾಶ್ರಮ ಅಂತ. ಶ್ವಾನಪ್ರಸ್ಥಾಶ್ರಮ ಅಂತ ಒಂದು ಅದ್ಭುತ ವಿಷಯ. ಶ್ರೀವಿದ್ಯಾ ಮೇಡಮ್ ಬಹಳ ಅದ್ಭುತ ಮಾಡಿದ್ರೆ, ತುಂಬಾ ಚೆನ್ನಾಗಿ ನ್ಯಾಚುರಲ್ ಆಗಿ ಮಾಡಿದ್ದಾರೆ. ನಾಯೋದ್ರ ಬಗ್ಗೆ ಅವರು ಇಂಜಿನಿಯರ್ ಅಷ್ಟೇ ಅಲ್ಲ, ಸಿಂಗರ್ ಅಷ್ಟೇ ಅಲ್ಲ, ಒಳ್ಳೆ ಆರ್ಟಿಸ್ಟು, ನಟಿ ಅಂತ ಕೂಡ ಪ್ರೂವ್ ಮಾಡಿದ್ದಾರೆ. ಇನ್ನೊಂದು ಪ್ರೂವ್ ಮಾಡಬೇಕು ಅಂತ ಹೇಳಿ ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ. ಆದ್ರೆ ಇನ್ನೊಂದು ಏನು ಪ್ರೂವ್ ಮಾಡ್ಬೇಕು. ಈಗ ನಮಗೆ ಪೊಲ್ಯೂಷನ್ ಜಾಸ್ತಿ ಎಲ್ಲ ಕಡೆ, ಎಲ್ಲ ಮೂಗಿ ಇಟ್ಕೊಂಡೇ ಹಿಂಗೆ ಓಡಾಡ್ತಾ ಇರ್ತಾರೆ. ಪೊಲ್ಯೂಷನ್ಗಳಲ್ಲಿ ಎಷ್ಟು ವಿಧಗಳು ಅಂತ ಸಾಮಾನ್ಯ ಯೋಚನೆ ಮಾಡಿ ಅಲ್ವಾ? ಪೊಲ್ಯೂಷನ್ ಅಲ್ಲಿ ಎಷ್ಟು ವಿಧಗಳು ಮೇಡಮ್? ನೀವು ಸುಮ್ಮನೆ ಕೊಟ್ಟಿರೋದು ನೋಡಿ, ನನಗೆ ಕ್ವಶನ್ ಕೇಳ್ತಾ ಇದ್ದೀನಲ್ಲ, ತೂಕಬೇಡಿ. ಪೊಲ್ಯೂಷನ್ ಅಲ್ಲಿ ಒಂದು ಏರ್ ಪೊಲ್ಯೂಷನ್, ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ವಾಯು ಮಾಲಿನ್ಯ. ಇನ್ನೊಂದು ವಾಟರ್ ಪೊಲ್ಯೂಷನ್, ಅದಕ್ಕೆ ಜಲ ಮಾಲಿನ್ಯ. ಇನ್ನೊಂದು ಯಾವುದು ಶಬ್ದ ಮಾಲಿನ್ಯ. ಇನ್ನೊಂದು ಮಾಲಿನ್ಯ ಇದೆಯಂತೆ, ಯಾವ್ದು ಗೊತ್ತಾ? ಒಂದು ಜಲ ಮಾಲಿನ್ಯ, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ. ಈ ಡೂಪ್ಲಿಕೇಟ್ ಗೋಲ್ಡ್ಗಳಿರುತ್ತಲ್ಲ, 1 ಗ್ರಾಮ್ ಗೋಲ್ಡ್, ಅದೆಲ್ಲ ಅದು ಹೇಮ ಮಾಲಿನ್ಯ ಅಂತ. ಹೇಮ ಮಾಲಿನ್ಯ. ಈ ತರ ನಮ್ಗೆ ಪೊಲ್ಯೂಷನ್ ಎಲ್ಲ ಬಂದಿದೆ. ಅದಕ್ಕೊಂದು ಅನುಪ ಹಾಡು ಬರೆದಿದ್ದಾರೆ. ನಿಮ್ಗೆಲ್ಲ ಬಹಳ ಸೀರಿಯಸ್ ಇರೋದ್ರಿಂದ ಒಂದು ಹಾಡು ಕೇಳಿರೋದು ನೀವು. ನೀರಿನಲ್ಲಿ ಅಲೆಯ ಉಂಗುರ, ಗೊತ್ತಾಗ ಯಾವ ಸಿನಿಮಾದ ಹೆಸರು? ನೋ ಪ್ರಾಬ್ಲಮ್. ಆ ಸಿನಿಮಾದ ಹೆಸರೇನು ಬೇಡ. ಅದ್ರ ಬಗ್ಗೆ ಪೊಲ್ಯೂಷನ್ ಹೆಂಗಿದೆ ಅಂತ ರಾಮನಾಥ್ ಒಂದು ಹಾಡು ಬರೆದಿದ್ದಾರೆ. ಆ ಹಾಡನ್ನ ಇವಾಗ ಕೇಳೋಣ. ನೀರಿನಲ್ಲಿ ಕಲುಷ ದುಂಗುರ, ಭೂಮಿ ಮೇಲೆ ಧೂಮ ದುಂಗುರ, ದಿನ ಕಳೆದಂತೆಲ್ಲ ಹೆಚ್ಚಿತಲ್ಲ, ದಿನ ಕಳೆದಂತೆಲ್ಲ ಹೆಚ್ಚಿತಲ್ಲ, ಭೂಮಿಯ ಮೇಲೆ ಮಲಿನ ದುಂಗುರ, ನೀರಿನಲ್ಲಿ ಕಲುಷ ದುಂಗುರ. ಅಂದಿನ
ಮನಕ್ಕೆ ಇಂಚರ ತರುವ ಲತೆಯ ಕೇಳುವ ಕಥೆಯು, ತರುವ ಲತೆಯ ಕೇಳುವ ಕಥೆಯು, ಒಲವ ಕಳೆವ ರೀತಿ ಭೀಕರ, ನೀರಿನಲ್ಲಿ ಕಲುಷದುಂಗುರ, ಮಣ್ಣಿನಲ್ಲಿ ಕೃತಕ ಗೊಬ್ಬರ, ಹಣ್ಣಿಗೆಲ್ಲ ಪೌಡರುಂಗುರ, ಬೆಳೆಗೆ ಕೀಟ ಧ್ವಂಸಿಯುಂಗುರ, ಸೇರಿ ಪರಿಗೆ ಉರುಳಿ ನುಂಗುರ, ನೀರಿನಲ್ಲಿ ಕಲುಷದುಂಗುರ, ಹಾಗೆ ಹೀಗೆ ಕೈಯ ಸಂಚರ, ಕರೆಸಬೇಕು ಡ್ರಮ್ಮು ಹೊಡೆವರ, ನಾಡ ಹಿತಕ್ಕೆ ಇದುವೆ ಡಂಗುರ, ನಾಡ ಹಿತಕ್ಕೆ ಇದುವೆ ಡಂಗುರ, ಮಲಿನಹೀನ ಬದುಕು ಸುಂದರ, ನೀರಿನಲ್ಲಿ ಕಲುಷದುಂಗುರ. ಇದು ಅಣಕು ಹಾಡುಗಳು ಅಂತ. ಈ ತರ ಅಣಕು ಹಾಡುಗಳನ್ನ ಅನೇಕ ಪ್ಲಸ್ ಒರಿಜಿನಲ್ ಡಿಪೆಂಡಿಂಗ್ ಅಂತ ಹಾಸ್ಯ ಗೀತೆಗಳು ಅಂತ ಸಿಕ್ಕಾಪಟ್ಟೆ ಸಾವಿರಾರು ಗೀತೆಗಳನ್ನ ಬರೆದಿದ್ದಾರೆ. ಅದ್ರಲ್ಲಿ ಒಂದು ಇನ್ನೊಂದು 2-3 ಹೀಗೆ ಬರ್ತಾ ಇದೆ. ಈಗ ಬಹಳ ಹೊತ್ತಿನಿಂದ ಇವರು ಆವಾಗ 1-2 ಒತ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನಿದ್ದೆ ಮಾಡ್ತಾ ಇದ್ದಾರೆ. ಅವ್ರು ನೋಡಿದ್ರೆ ಅವ್ರ ಕಣ್ಣುಗಳು ಸ್ವಲ್ಪ ತೂಕಡಿಸ್ತಾ ಇರೋ ಹಂಗಿತ್ತು. ಯಾಕೆ ಅಲ್ಲೇ ಕೂತ್ಕೊಂಡು ತೂಕಡಿಸ್ತಾ ಇದ್ರು. ಸ್ವಲ್ಪ ಎಬ್ಬಿಸಿದೆ ನಾನು, ಆಮೇಲೆ ಹೇಳ್ಕೊಂಡ್ಬಂದು ತೋರಿಸಿದೆ. ಯಾಕೆಂದ್ರೆ ಅವರು ನಿದ್ರಾಂಗನೆಯ ಸೆಳವಿನಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಆ ನಿದ್ರಾಂಗನೆ ಯಾರೋ, ಅವರ ಸೆಳವು ಏನು, ಅವಳ ಹೇಗೆ ಸುಳಿನಲ್ಲಿ ಸಿಕ್ಕಾರಿಸ್ಕೊಳ್ತಾಳೆ ಅನ್ನೋದನ್ನ ಇನ್ನೊಂದು ಲೇಖನ ಅವರು ಓದ್ತಾರೆ. ಆಮೇಲೆ ಮುಂದೆ ಕಾರ್ಯಕ್ರಮ ಸೆಳವಿನಲ್ಲಿ ಒರಿಜಿನಲ್ ಸೀರಿಯಲ್ಗಳು ಮುಗಿದು ರಿಪೀಟ್ ಸೀರಿಯಲ್ಗಳು ಶುರುವಾಗುವ ಸಮಯವಾಯಿತು. ಹಾಸಿಗೆ ಸೇರಿ ಹೊದಿಕೆ ಎಳೆದುಕೊಂಡು ಜಗತ್ತಿನ ಸರ್ವ ನಿದ್ರಾಶ್ರೇಷ್ಠರ ಸ್ತುತಿಯಾದ ನಿದ್ದೆ ರಾಮಾಯ ನಮಃ, ಗೊರಕೆ ಗೌಡಾಯ ನಮಃ, ಕುಂಭಕರ್ಣಾಯ ನಮಃ, ರಿಕ್ ವ್ಯಾನ್ ವಿಂಕಲಾಯ ನಮಃ ಮಂತ್ರ ಪಠಿಸಿ ಕಣ್ಮುಚ್ಚಿಕೊಂಡೆ. ಮಂತ್ರಪ್ರಭಾವ ದೀರ್ಘವಾದ ಆಳವಾದ ನಿದ್ರೆ ತಕ್ಷಣ ನನ್ನನ್ನು ಆವರಿಸಿದೆ. ನನ್ನದು ಸೌಂಡ್ ಸ್ಲೀಪ್. ಸೌಂಡು ಇತರರಿಗೆ, ಸ್ಲೀಪ್ ನನಗೆ. ಗೊರಕೆ ಮಂತ್ರದಲ್ಲಿ ಆರಂಭವಾಗಿ ಷಡ್ಜದಲ್ಲೇ ಕೆಲಕಾಲ ವಿಹರಿಸಿ ತಾರಕಕ್ಕೇರಿದ ತಕ್ಷಣ ನನ್ನವಳು ಕಡ್ಡಿಯಿಂದ ಮೂಗಿನ ತುದಿಯನ್ನು ಇನಿತೇ ಪ್ರಚೋದಿಸಿದಳು. ಸೈಲೆನ್ಸರ್ ಹಾಕಿದ ರಿವಾಲ್ವರ್ನಂತೆ ಕೊಂಚ ಕಾಲ ಸದ್ದಿಲ್ಲದೆ ನಿದ್ರೆ, ಪೊಸಿಷನ್ ಶಿಫ್ಟ್, ಮತ್ತೆ ಮಂತ್ರದಿಂದ ಏರುತ್ತಾ ಇವಾಗ ಮೂಗಿನ ತುದಿಗೆ ಕಡ್ಡಿಯಲ್ಲ ಭುಜ ಹಿಡಿದು ಇಡೀ ದೇಹವನ್ನು ಕಂಪನಾಸನಕ್ಕೆ ಒಡ್ಡುತ್ತಿದ್ದಾಳೆ ಮನದಲ್ಲಿ. ಫೆವಿಕಾಲ್ ಹಾಕಿ ಅಂಟಿಸಿದಂತೆ ಕ್ಲೋಸ್ ಆಗಿದ್ದ ಕಣ್ಣುಗಳನ್ನು ಬಿಡಲಾರದೆ ಮಿಲಿಮೀಟರ್ ಲೆಕ್ಕದಲ್ಲಿ ಪಿಳಿ ತೆರೆದೆ. ಎರಡೂ ಕೈಗಳನ್ನು ಬೊಗಸೆಯಾಗಿಸಿಕೊಂಡು ಇಂದಿನ ಚಾಲ್ತಿ ಮಂತ್ರವಾದ ಕರಾಗ್ರೇ ವಸತೆ ವಾಟ್ಸಪ್, ಕರಮಧ್ಯೆ ಸ್ಥಿತೇ ಟ್ವಿಟರ್, ಕರಮೂಲೆ ಸ್ಥಿತೇ ಫೇಸ್ಬುಕ್, ಪ್ರಭಾತೆ ಮೊಬೈಲ್ ದರ್ಶನಂ ಪಠಿಸುತ್ತಾ ಎದ್ದು ಪ್ರಶ್ನಾರ್ಥಕವಾಗಿ ಅವಳತ್ತ ತಿರುಗಿದೆ. ಹೇಳಿ, ವಾಕಿಂಗ್ ಹೋಗಿ ಅಂದಳು ಸ್ಥಿತವದನೆ. ಅಮ್ಮನ ಗರ್ಭದಷ್ಟು ಹಾಯಾಗಿದ್ದ ಹಾಸಿಗೆಯನ್ನು ಬಿಟ್ಟು ಹೊರಹೊರಡಲು ಹೇಳುವುದು ಅಕ್ರಮವಲ್ಲವೇ? ಮನದಲ್ಲೇ ಪ್ರತಿಭಟಿಸಿ ನಗೆಯನ್ನೇ ಪ್ರಕಟಿಸುತ್ತಾ, ಪ್ಲೀಸ್ 10 ನಿಮಿಷ ಮಲಗಿ ಇರುತ್ತೇನೆ. ತಥಾಸ್ತು ಎಂದಳು ಬಾನು. ನೀವೇನೇ ಹೇಳಿ, ಈ ಒಂದು ತಗೊಂಡ್ರೆ ಒಂದು ಫ್ರೀ ಸ್ಕೀಮ್ ಬಹಳ ಚಂದ. ಬೆಸುಗೆ ಹಾಡಿನ ಸ್ಟೈಲಲ್ಲಿ ಕೇಶವರ್ಧಿನಿಗೆ ಟೋಪನ್ ಉಚಿತ, ಟೂತ್ ಪೇಸ್ಟಿಗೆ ಹಲ್ ಸೆಟ್ ಉಚಿತ, ಗೌರ್ಮೆಂಟ್ ಸಂಬಳಕ್ಕೆ ಗಿಂಬಳ ಉಚಿತ, ಜೆಡಿಎಸ್ ತಗೊಂಡ್ರೆ ಕಾಂಗ್ರೆಸ್ ಉಚಿತ ಅನ್ನೋ ಹಾಗೆ ಉದ್ದವಾದ ನಿದ್ರೆಗೆ ಸಣ್ಣದಾದ ನ್ಯಾಪ್ ಉಚಿತ ಪಡೆದರೇನೇ ಮನಸ್ಸಿಗೆ ಸಂತೋಷ. ರಾತ್ರಿ ನಿದ್ರೆ ಬರದೆ ಒದ್ದಾಡುವ ಹಲವಾರು ನತದೃಷ್ಟರು ಇರಬಹುದು. ಆದರೆ
ಕೆಲಸಕ್ಕೆ, ಜಾಗಿಂಗ್ಗೆ, ರೈಲಿಗೆ, ಬಸ್ಸಿಗೆ ಅರ್ಜೆಂಟಾಗಿ ಹೊರಡಬೇಕು ಅನ್ನುವಾಗ ಯಾವುದೇ ಬಗೆಯಲ್ಲಿದ್ದರೂ ತಲೆಯನ್ನು ಕೊಂಚವೇ ಹಿಂದಕ್ಕೆ ವಾಲಿಸಿ ಇಷ್ಟೇ ಅಗಲ ಬಾಯಿ ಬಿಟ್ಟುಕೊಂಡು ಕಣ್ಣು ಮುಚ್ಚಿದರೆ ಸಾಕು, ನಿದ್ರಾದೇವಿ ಅಟೆಂಡೆನ್ಸ್ ಕೂಗುವುದಕ್ಕೆ ಮುಂಚೆ ಪ್ರೆಸೆಂಟ್ ಸರ್ ಎನ್ನುತ್ತಾ ಹಾಜರಾಗಿ ಬಿಡುತ್ತಾರೆ. ರಾತ್ರಿ ಆಲಿಂಗನಕ್ಕಿಂತಲೂ ಬಿಗಿಯಾದ ಆಲಿಂಗನದಲ್ಲಿ ತೊಡಗಿಸಿಕೊಂಡು ಬಿಡುತ್ತಾರೆ. ರೀ ಎಂದಿತು ಧ್ವನಿ. ಮಾಧುರ್ಯ ಮಾಯವಾಗಿತ್ತು. ಕಣ್ಣು ಬಿಟ್ಟರೆ ಎದುರಿಗೆ ಡ್ರಿಲ್ ಮಾಸ್ಟರ್ ಭಂಗಿಯಲ್ಲಿ ನಿಂತಿದ್ದಳು ಅವಳು. ಕಣ್ಣು ಮಾತ್ರ ನನ್ನ ಡೊಳ್ಳು ಹೊಟ್ಟೆಯ ಮೇಲೆ. ಪೆರೋಲ್ ಮುಗಿದ ಸಂಜೆಯ ದತ್ತನಂತೆ ಮಾರ್ನಿಂಗ್ ವಾಕಿಂಗ್ ಶಿಕ್ಷೆಗೆ ಅಣಿಯಾದೆ. ಹೊರಬಂದು ಬೈಕೇರಿ ಬೀದಿ ಮೂಲೆ ತಿರುಗಿದೆ. ಗೋ 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 ಎನ್ನುತ್ತಾ ಕೆಲವು ಹೋ ಹೋ ಎನ್ನುತ್ತಾ ಹಲವು ಶ್ವಾನಗಳು ಬೈಕಿನ ಎರಡೂ ಪಕ್ಕದಲ್ಲಿ ಜಾಮೆಟ್ರಿ ಮೇಸ್ಟ್ರು ಹೇಳುವಂತೆ ಸಮಾನಾಂತರ ರೇಖೆಗಳಲ್ಲಿ ಓಡಲಾರಂಭಿಸಿವೆ. ಕಾಲುಗಳು ಸಮಾನಾಂತರ, ಮುಖಗಳು ನನ್ನ ಕಾಲಿನತ್ತ, ಹಲ್ಲುಗಳು ಪ್ರಿಂಟರ್ನಿಂದ ಹೊರಬರುವ ಕಾಗದದಂತೆ ಪ್ಯಾಂಟಿನ ತುದಿಗಳನ್ನು ತಾಕುವಂತೆ ಇದ್ದವು. ಬೈಕ್ ಸ್ಪೀಡ್ ಹೆಚ್ಚಿಸಿದೆ. ಶ್ವಾನಗಳೂ ಸ್ಪೀಡ್ ಆದವು. ಕಾಲುಗಳೆರಡನ್ನೂ ಪೆಟ್ರೋಲ್ ಟ್ಯಾಂಕಿನ ಆಸುಪಾಸಿಗೆ ಏರಿಸಿಕೊಂಡು ಹಸ್ತಪಾದಾಸನದಲ್ಲಿ ಕುಳಿತಂತೆಯೇ ಮುನ್ನುಗ್ಗಿದೆ. ರಸ್ತೆಯ ತುದಿ ಬಂತು. ಶ್ವಾನಗಳ ಜುರಿಸ್ಡಿಕ್ಷನ್ ಮುಗಿಯಿತು ಅನಿಸುತ್ತದೆ. ಆ ದಿಕ್ಕಿನಿಂದ ಬಂದ ಕಾರಿನ ಟೈರ್ಗಳತ್ತ ತಮ್ಮ ದ್ವೇಷ ಟ್ರಾನ್ಸ್ಫರ್ ಮಾಡಲು ಸಾಗಿದೆ. ಪಾರ್ಕ್ ತಲುಪಿದೆ. ಶ್ವಾನಗಳ ಅಟ್ಯಾಕ್ನಿಂದ ಚೇತರಿಸಿಕೊಳ್ಳಲು ಬೈಕಿನಿಂದ ಇಳಿದು ಅಲ್ಲೇ ಇದ್ದ ಕಲ್ಲು ಬೆಂಚಿನ ಮೇಲೆ ಕೂತೆ. ಹಾಗೆಯೇ ತಲೆ ಮೇಲಿಸಿ ಅಲ್ಲಿನ ವೃಕ್ಷಗಳನ್ನು, ಹೂವುಗಳನ್ನು ನೋಡುತ್ತಾ ಆನಂದ ತುಂಬಿದನಾದೆ. ಬಾಲ್ಯದಲ್ಲಿ ನಮ್ಮೂರ ಕೆರೆಯ ಪಕ್ಕದಲ್ಲಿ ಬೆಳೆದಿದ್ದ ವೃಕ್ಷಗಳ ನೆನಪಾಗಿ ಹಾಗೆಯೇ ಕಣ್ಮುಚ್ಚಿ ಅಂದಿನ ದಿನಗಳ ಆನಂದವನ್ನು ಸವಿಯುತ್ತಿದ್ದೆ. ಅವಳು ಬಂದಳು. ಗಾಢವಾಗಿ ಆಲಂಗಿಸಿದಳು. ಜಾರಿದೆ. ಸೊಗಸಾದ ನಿದ್ರೆಗೆ ಜಾರಿದೆ. ನಿದ್ರಾದೇವಿ ದೂರ ಸರಿದಾಗ ಭವ್ಯ ಬ್ರಹ್ಮಾಂಡ ಮುಗಿಯುವ ಸಮಯವಾಗಿತ್ತು. ಸೂರ್ಯನ ಬೆಳಕು ಹೆಚ್ಚು ಬೀಳುವ ಜಾಗದಲ್ಲಿ ಕೊಂಚ ಹೊತ್ತು ನಿಂತು ಚೆನ್ನಾಗಿ ಬೆವರಿದ ಮೇಲೆ ಹೊರಟೆ. ವಾಕಿಂಗ್ ಮಾಡಿ ದಣಿದೆ ಎನ್ನುವುದಕ್ಕೆ ಬೆವರಿನ ಪ್ರೂಫ್ ಬೇಕಿತ್ತಲ್ಲ. ಮನೆಗೆ ಹೋಗಿ ವಾಕಿಂಗ್, ಜಾಗಿಂಗ್ ಮಾಡಿದುದರ ಬಗ್ಗೆ ಕಟ್ಟು ಕಥೆಗಳನ್ನು ಹೇಳಲು ಸಜ್ಜಾಗಿ ಬೈಕೇರಿದೆ. ಬೀದಿಯ ತಿರುವಿನಲ್ಲಿ ಹಸ್ತಪಾದಾಸನಕ್ಕೆ ಬಂದೆ. ಆದರೆ ಶ್ವಾನಗಳು ಬರಲಿಲ್ಲ. ಬೆಳಗಿನ ಡ್ಯೂಟಿ ಮುಗಿಸಿದ ಅವು ನಿದ್ರಾದೆ ವಶವಾಗಿತ್ತು. ಮನೆಯ ಗೇಟಿನಲ್ಲೇ ಇವಳು, ಆಹಾ ಏನು ವಾಕಿಂಗ್ ಅಂತೀಯಾ, ಸೀರಿಯಲ್ ಲೋಪಾದಿಯಲ್ಲಿ ಕತೆ ಎಳೆಯಲು ಆರಂಭಿಸಿದೆ. ನಾಳೆಯಿಂದ ಮನೆಯಲ್ಲೇ ಯೋಗಾಭ್ಯಾಸ. ಸುಗ್ರೀವಾಜ್ಞೆ ಹೊರಡಿಸಿದ ನನ್ನ ರಿಂಗ್ ಮಾಸ್ಟರ್. ಪಾರ್ಕಿನಲ್ಲಿ ನನ್ನ ಗೆಳತಿಯರು ಬರುತ್ತಾರೆ. ನಿಮ್ಮ ವಕ್ರ ಕತ್ತಾಸನ, ಕಣ್ಣು ಮುಚ್ಚಾಸನ ಎಲ್ಲವನ್ನು ಡಿಟೇಲ್ ಆಗಿ ವಿವರಿಸಿದ್ದಾರೆ ಅಂದರು. ಬಸವನ ಹಿಂದೆ ಬಾಲವಾದೆ. ಮರುದಿನ 6ಕ್ಕೆ ಟಿವಿ ಆನ್. ಶಿಲ್ಪಾ ಶೆಟ್ಟಿಯಲ್ಲಿ ನಾನು ಇಲ್ಲಿ. ಅವಳು ಪ್ರತಿಯೊಂದು ಭಂಗಿಯನ್ನು ಅನುಸರಿಸಲು ಆಣತಿತ್ತು. ಇವಳು ಒಳ ನಡೆದಳು. ನಾನು ಶಿಲ್ಪಾ ಶೆಟ್ಟಿಯ ಪ್ರತಿಭಂಗಿಯನ್ನು ಬಿಡದೆ ಅನುಸರಿಸಿದೆ ಕಣ್ಣಿನಿಂದಲೇ. ಅನುಮಾನವೇ ಸೆಕೆಂಡ್ ನೇಚರ್ ಆದ ಇವಳು ಬಾಗಿಲಿನಿಂದ ಇಣಿಕಿ ನೋಡಿದಳು. ಟಿವಿ ಬಂದ. ಅಂದು ಭಾನುವಾರ. ಹಿಂದಿನ ಸಂಜೆ ಕಂತು ಪಿತನಿಗೆ ಪೋಸ್ಟ್ ಡೇಟೆಡ್ ಚೆಕ್ ಒಪ್ಪಿಸಿ ತಂದ. ಹಾಲ್ನಲ್ಲಿ ವಿರಾಜಮಾನವಾಗಿದ್ದ ಟ್ರೆಡ್ಮಿಲ್ ಏರಿ ಸ್ವಿಚ್ ಆನ್ ಮಾಡಿದೆ. ನಾನು ನಿಂತಿದ್ದೆ. ಟ್ರೆಡ್ಮಿಲ್ ಓಡಲಾರಂಭಿಸಿ ನಿಂತ ನೆಲವೇ ಕಾಲ ಕೆಳಗಿನಿಂದ ಜಾರಿ ಹೋಗುತ್ತಿರುವ ಅನುಭವ. ತಬ್ಬಿಬ್ಬಾರೆ, ಮುಗ್ಗರಿಸಿದೆ. ಮೂಗು ಮುಂದಿನ ಪ್ಯಾನಲ್ಲಿಗೆ ಬಡಿಯಿತು. ಕಣ್ಣು ಕತ್ತಲಿಟ್ಟಿತು. ಅದ ಖುಷಿ. ಕೇವಲ 4 ಸ್ಕ್ಯಾನ್, 2 ಸಿಟಿ ಸ್ಕ್ಯಾನ್, 1 MRI ಮಾಡಿಸಿದ ಡಾಕ್ಟರ್, ನಥಿಂಗ್ ಟು ವರಿ ಮಿಸ್ಟರ್ ರಾಮನಾಥ್, ಲಿಗಮೆಂಟ್ ಟೇರ್ ಆಗಿದೆ ಅಷ್ಟೇ. 6 ವೀಕ್ಸ್ ಜಾಸ್ತಿ ನಡಿಬೇಡಿ, ಓಡಬೇಡಿ, ನಿಲ್ಬೇಡಿ ಎಂದರು. ಈಗ ಅದೇ ನಿದ್ರಾ ಮಂತ್ರ ಪಠನ, ಅದೇ ನಿದ್ರಾದೇವಿಯ ಆಲಂಗನ. ಗೊರಕೆ ಮಂತ್ರದಿಂದ ಷಡ್ಜಕ್ಕೇರಿ ತಾರಕಕ್ಕೇರಿ ಖ್ಯಾತ ವಿನೋದ ಸಾಹಿತಿಗಳು. ಇವರಿಗೆ ಕನ್ನಡ ಸಾಹಿತ್ಯ ಅಕಾಡೆಮಿಯಿಂದ ಪ್ರಶಸ್ತಿಯು ಲಭಿಸಿದೆ. ಹೊಸ ದಿಗಂತ ಪತ್ರಿಕೆಯ ವಕ್ರದೃಷ್ಟಿ ಈ ಅಂಕಣವನ್ನು ನೀವೆಲ್ಲರೂ ಕೇಳಿರುವುದು. ಇವರೇ ಅಂಕಣಕಾರರು. ಇವರ ಚಪ್ಪಳೆ ಇವರ ಗಿರಿಗಿರಿ ಕಿತ್ಲೆ ಎಂಬ ಲೇಖನದ ಬಗ್ಗೆ ಇವರ ಸ್ನೇಹಿತರಾದ ಜುಂಡಿರಾಜರು ತುಂಬಾ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಜೊತೆ ಇನ್ನೂ ಹಲವಾರು ಭಾಷೆಗಳನ್ನು ಇವರು ತಿಳ್ಕೊಂಡಿದ್ದಾರೆ.
ತಮಿಳು, ತೆಲುಗು, ಹಿಂದಿ, ಇಂಗ್ಲಿಷ್ ಅಂತೂ ಬರುತ್ತೆ. ಅದನ್ನ ಸಾಮಾನ್ಯ ಅಂತ ಹೇಳ್ಬೋದು. ಆದರೆ ನಮ್ಮ ಭಾರತದ ಬೇರೆ ವಿಷಯಗಳನ್ನು, ಭಾಷೆಗಳನ್ನು ಚೆನ್ನಾಗಿ ತಿಳಿದುಕೊಂಡು ಅದನ್ನು ತಮ್ಮ ಬರವಣಿಗೆಯಲ್ಲಿ ಅವುಗಳ ಸೊಗಡನ್ನು ಬಳಸುತ್ತಾರೆ. ಇದೊಂದು ಇವರ ವಿಶೇಷತನ. ಆಮೇಲೆ ಶ್ರೀ ರಾಮನಾಥ್ ಅವರಿಗೆ ನೀವು ಯಾವುದೇ ಒಂದು ಸಬ್ಜೆಕ್ಟ್ ಅನ್ನು ಕೊಡಿ, ಅದನ್ನು ಸುಮ್ಮನೆ ಬಿಟ್ಕೊಡಲ್ಲ. ಆ ಸಬ್ಜೆಕ್ಟ್ ಅದನ್ನ ತಿಂಡಿ, ಆ ಸಬ್ಜೆಕ್ಟ್ ಅನ್ನ, ಆ ವಿಷಯವನ್ನು ತಿಂಡಿ ಅದರಿಂದ ಹಾಸ್ಯರಸವನ್ನು ತೆಗೆಯಬಲ್ಲಂತ ಪ್ರತಿಭಾವಂತರು ಶ್ರೀ ರಾಮನಾಥ್ ಅವರು. ಇವರ ಬರವಣಿಗೆ ಹಾಗೂ ಮಾತಿನಲ್ಲಿ ನಾವು ಬರೀ ಇವರು ಕೇವಲ ಹಾಸ್ಯದಲ್ಲಿ ಮಾತ್ರ ತೋರಿಸ್ತಾರೆ, ಹಾಸ್ಯವನ್ನು ಹೇಳ್ತಾರೆ, ನಮ್ಮನ್ನೆಲ್ಲ ನಗಿಸ್ತಾರೆ ಅನ್ನೋದು ಮಾತ್ರ ಅಲ್ಲ, ಅದರಲ್ಲಿ ಸಾಮಾಜಿಕ ಕಳಕಳಿಯೂ ಇದೆ. ಸಾಮಾಜಿಕ ಅನಿಷ್ಟಗಳ ಕಡು ವಿಡಂಬನೆಯೂ ಕೂಡ ಅದರಲ್ಲಿ ಇರುತ್ತೆ. ಇವರ ಪದ್ಯ ಹಾಗೂ ಗದ್ಯ ಕೃತಿಗಳಲ್ಲಿ ಕೆಲವನ್ನು ನಾನು ಹೆಸರಿಸ್ತೇನೆ. ಕೇಸು ಸಾಗಲಿ, ಅಣಕ ಶತಕಂ, ಮಂಕುದಿನ್ನೆಯ ಖಡ್ಗ, ಅಯ್ಯೋ ಶಿವನೇ, ಆಟೋಟೋಪ, ಹೀಗೆ ಹಲವಾರು. ಇಂತಹ ವ್ಯಕ್ತಿ ಇಂದು ನಮ್ಮ ವೇದಿಕೆಯನ್ನು ಅಲಂಕರಿಸಿರುವುದು ನಮಗೆಲ್ಲರಿಗೂ ತುಂಬಾ ಸಂತೋಷ. ಇವರಿಗೆ ಧನ್ಯವಾದಗಳು. ಮತ್ತೊಬ್ಬರನ್ನ ಪರಿಚಯಿಸ್ತಾ ಇದ್ದೀನಿ, ಶ್ರೀ ವೈ.ವಿ. ಗುಂಡೂರಾವ್. ಇವರು ನಿವೃತ್ತ ಬ್ಯಾಂಕ್ ಅಧಿಕಾರಿ. ಸಾಹಿತ್ಯ ಲೋಕದಲ್ಲಿ ಪ್ರಸಿದ್ಧರಾದ ಇವರು ಕನ್ನಡ ರಂಗಭೂಮಿಯ ಹಿರಿಯ ನಟರು ಮತ್ತು ಬರಹಗಾರರು, ನಿರ್ದೇಶಕರು ಸಹ. ಇವರ ವಿಶೇಷತೆ ಕನ್ನಡ ಹಾಸ್ಯ, ವಿಶಿಷ್ಟ ರೀತಿಯ ಅಭಿನಯ. ಇವರು ದೂರದರ್ಶನ ಕಾರ್ಯಕ್ರಮಗಳಲ್ಲಿ ಇವರ ಹಾಸ್ಯ ವಾಕ್ಪಟುತ್ವ ಕೇಳದ ಕನ್ನಡಿಗರೇ ಇಲ್ಲ. ಇದನ್ನು ನೀವು ಎಲ್ಲರೂ ಕೂಡ ನೋಡಿರ್ತೀರಾ. ಇವರು ಅನೇಕ ಕಾರ್ಪೊರೇಟ್ ಕಂಪನಿಗಳಲ್ಲಿ, ಬೇರೆ ಬೇರೆ ಕಡೆಗಳಲ್ಲಿ ತರಬೇತಿ ಕಾರ್ಯಾಗಾರಗಳಲ್ಲಿ ಭಾಗವಹಿಸಿ ಅಲ್ಲಿ ವಿಷಯಗಳನ್ನು ಬೋಧಿಸುತ್ತಾರೆ. ಶ್ರೀ ವೈ.ವಿ. ಗುಂಡೂರಾವ್ ಅವರಿಗೆ ತಿಪಟೂರಿನಲ್ಲಿ ಕಲ್ಪತರು ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. ಇಂದು ಈ ನಮ್ಮ ಸಭೆಯಲ್ಲಿ ಇವರು ಅಲಂಕೃತವಾಗಿರುವುದು ನಮಗೆಲ್ಲರಿಗೂ ತುಂಬಾ ಗೌರವವಾಗಿದೆ. ಇವರ ಕಾರ್ಯಕ್ರಮವನ್ನು ವೀಕ್ಷಿಸುವುದು ನಮಗೆಲ್ಲ ಬಹಳ ಹೆಮ್ಮೆಯ ಸಂಗತಿ. ನಮಸ್ಕಾರ ಸರ್. ಮತ್ತೊಬ್ಬ ವ್ಯಕ್ತಿಯ ಪರಿಚಯ, ಶ್ರೀಪತಿ ಮಂಜನ್ಬೈ. ನಾನು ಈ ವ್ಯಕ್ತಿಯ ಪರಿಚಯ ಕೊಡಕ್ಕೆ ಮೊದಲು ಇವ್ರಿಗೆ ಏನೇನು ಪ್ರಶಸ್ತಿಗಳು ಬಂದಿದೆ ಅನ್ನೋದ್ರಿಂದ ಶುರು ಮಾಡ್ತೀನಿ ನಾನು. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ, ಕನ್ನಡ ಬಳಗ ಜವಾಹರಲಾಲ್ ನೆಹರು ಮೆಡಿಕಲ್ ಕಾಲೇಜ್ ಬೆಳಗಾವಿ ಸನ್ಮಾನ. ತುಂಬಾ ಒಂದ್ ಸ್ವಲ್ಪ ಬೇಗ ಓದ್ತೀನಿ, ತುಂಬಾ ಇದೆ ಬಂದಿರೋ ಪ್ರಶಸ್ತಿಗಳು. ಅದರಿಂದ ಕಾರ್ಕಳ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಸನ್ಮಾನ, ಪುಣೆ ಕರ್ನಾಟಕ ಸಂಘ ಸನ್ಮಾನ, ಮುಂಬೈ ಪೃಥ್ವಿ ಥಿಯೇಟರ್ನ ಎಗ್ಜೂಟ್ ಪ್ರಶಸ್ತಿ, ಮುಂಬೈ ಕರ್ನಾಟಕ ಸಂಘ ಸನ್ಮಾನ, ಬೆಳಗಾವಿಯಲ್ಲಿ ನಾಟಕ ಅಕಾಡೆಮಿ ಸನ್ಮಾನ, ನಮ್ಮ ತುಳುವೆ ಕಲಾ ಸಂಘಟನೆ ಮುದಾಡಿ ಪ್ರಶಸ್ತಿ, ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಅಭಿನಯ ಭಾರತಿ ಸನ್ಮಾನ, ವಿದ್ಯಾವಿಲಾಸಿನಿ ಸಭೆ ಬೆಂಗಳೂರಿನ ಸನ್ಮಾನ, ರಂಗಸಿರಿ ಸನ್ಮಾನ ಬೆಳಗಾವಿಯಿಂದ. ಈ ಬೆಳಗಾವಿ ತುಂಬಾ ವಿಶೇಷ ಇವರ ಜೀವನದಲ್ಲಿ, ಮುಂದೆ ಹೇಳ್ತೀನಿ ಇದನ್ನ. ನಾಗನೂರು ಮಠ ಬೆಳಗಾವಿ ಶಿವಬಸವ ಸ್ವಾಮಿ ಸನ್ಮಾನ, ಶ್ರೀರಾಮ ಸೇವಾ ಸಂಘ ಧಾರವಾಡ ಸನ್ಮಾನ, ಜೀವವಿಮಾ ನಿಗಮ ಕನ್ನಡ ಸಂಘ ಬೆಂಗಳೂರು ಸನ್ಮಾನ, ಕಾಂತಾವರ ಕನ್ನಡ ಸಂಘದ ವರ್ಷದ ಪ್ರಶಸ್ತಿ, ಪರಿಮಳ ಪ್ರಶಸ್ತಿ, ಹನುಮಂತರ ಡಂಬಳ ಸ್ಮಾರಕ ಪ್ರಶಸ್ತಿ, ಅಭಿನಯ ಭಾರತಿ ಧಾರವಾಡ, ಕಟೀಲು ಶ್ರೀ ದೇವಳದ ನುಡಿ ಹಬ್ಬ ಸಮ್ಮೇಳನ, ಮುಂತಾದವುಗಳು ಇನ್ನೂ ಬೇಕಾದಷ್ಟು ಇದೆ ಸರ್, ನೀವೇ ಅದನ್ನ ಹೇಳಬೇಕು. ಶ್ರೀಪತಿ ಮಂಜನ್ಬೈ ಅವರು ಅನೇಕ ಕನ್ನಡ ಪರ ಹೋರಾಟದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ನಾಟಕಗಳಲ್ಲಿ ನಟಿಸಿದ್ದಾರೆ ಹಾಗೂ ನಿರ್ದೇಶನವನ್ನು ಕೂಡ ಮಾಡಿದ್ದಾರೆ. ಇಂತಹ ಕನ್ನಡ ಪುತ್ರ ನಮ್ಮ ವೇದಿಕೆಯಲ್ಲಿರುವುದು ನಮಗೆಲ್ಲ ಬಹಳ ಹೆಮ್ಮೆಯ ವಿಷಯ. ಮತ್ತೊಂದು ವಿಶೇಷ ಅಂದ್ರೆ, ಇವರು ದಕ್ಷಿಣ ಕನ್ನಡದಲ್ಲಿ ಹುಟ್ಟಿ ತಮ್ಮ ಕೆಲಸದಿಂದ ಬೇರೆ ಬೇರೆ ಊರುಗಳಿಗೆಲ್ಲ ಹೋಗಿ, ಕರ್ನಾಟಕದಲ್ಲೆಲ್ಲ ಹೋಗಿ ಕೊನೆಗೆ ಬೆಳಗಾವಿ ಹೋಗ್ತಾರೆ. ಬೆಳಗಾವಿನಲ್ಲಿ ಹೋಗಿ ಅಲ್ಲಿ ಬೆಳಗಾವಿನಲ್ಲಿ ಎಂಥ ಪರಿಸ್ಥಿತಿ ಇತ್ತು ಆಗಿನ ಕಾಲದಲ್ಲಿ ಅಂತಂದ್ರೆ, ಕನ್ನಡಕ್ಕೆ ಮೊದಲಲ್ಲಿ ಆದ್ಯತೆ ಇಲ್ಲ, ಕನ್ನಡದ ಬಗ್ಗೆ ಅವಹೇಳನಗಳು ನಡೀತಾ ಇರುತ್ತೆ. ಜೊತೆಗೆ ಇಂಥ ಸಮಯದಲ್ಲಿ ಕನ್ನಡ ನಾಟಕಗಳನ್ನು ಯಾರು ನೋಡ್ತಾ ಇದ್ರಲ್ಲಿ, ಯಾರೋ ಮಾಡಕ್ ಹೋದ್ರು ಅವ್ರಿಗೆ ಅವಕಾಶನೇ ಇಲ್ಲದೆ ಹಾಗಿತ್ತು ಬೆಳಗಾವಿ. ಕನ್ನಡ ಹೀನಾಯ ಪರಿಸ್ಥಿತಿಯಲ್ಲಿತ್ತು. ಅಂತ ಸಮಯದಲ್ಲಿ ಇವರು ಕನ್ನಡ ನಾಟಕಗಳನ್ನು ಮಾಡೋದಕ್ಕೋಸ್ಕರ ಜನಗಳನ್ನು ಒಟ್ಟುಗೂಡಿಸಿ, ಎಷ್ಟೇ ಕಷ್ಟ ಆದರೂ ಕನ್ನಡ ನಾಟಕಗಳನ್ನು
ಆ ಒಂದು ಪರಿಸ್ಥಿತಿಯಲ್ಲಿ ಮಾಡಿ ಎಲ್ಲರಿಂದಲೂ ಹೆಮ್ಮೆ ಎನಿಸ್ಕೊಂಡ್ರು. ಯಾರು ಮರಾಠಿಗರು ಇವರು ಕನ್ನಡವನ್ನ ಅಪೋಸ್ ಮಾಡ್ತಾ ಇದ್ರು, ಕನ್ನಡ ನಾಟಕಗಳನ್ನ, ಅವರೇ ಮುಂದೆ ಕುಳಿತು ಸಾಲಿನಲ್ಲಿ ಮುಂದೆ ಕುಳಿತು ಕನ್ನಡ ನಾಟಕಗಳನ್ನು ನೋಡ್ತಾ ಇದ್ರು. ಆಮೇಲೆ ಅಲ್ಲಿಯ ಮರಾಠಿ ಲೋಕಲ್ ಪತ್ರಿಕೆಗಳಲ್ಲಾಗಲಿ ಬೇರೆ ಪತ್ರಿಕೆಗಳಲ್ಲಾಗಲಿ ಇವರ ನಾಟಕಗಳಿಗೆ ಒಳ್ಳೆಯ ವಿಶ್ಲೇಷಣೆಗಳು ಬಂದು ಎಲ್ಲರ ಜನಮನ್ನಣೆ, ಬರೀ ಸಾಮಾನ್ಯ ಜನರಿಗಷ್ಟೇ ಇಲ್ಲ, ಎಲ್ಲ ಹಿರಿಯ ವ್ಯಕ್ತಿಗಳಿಂದನೂ ಅನುಭವಸ್ಥರಿಂದನೂ ಒಳ್ಳೊಳ್ಳೆಯ ಇವರು ತುಂಬಾ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಇವರು. ಆಗ ಅಂತ ನಮ್ಮ ಕನ್ನಡವನ್ನ ಬೆಳಗಾವಿಯಲ್ಲಿ ಎತ್ತಿ ಹಿಡಿದಂತ ಮನ್ನಣೆಯವರಿಗೆ ಇಂಥ ಧೈರ್ಯ ಶಕ್ತಿ ನಿಮಗೆ ಎಲ್ಲಿಂದ ಬಂತು ಅಂತ ನೀವೇ ಹೇಳ್ಬೇಕು. ಇವರು ಬೆಳಗಾವಿನಲ್ಲಿ ಏನೇನು ಇವರು ಅನುಭವಕ್ಕೆ ಬಂದಿದೆ ಅಂತ ಅವ್ರ ಮಾತುಗಳಲ್ಲೇ ಮುಂದೆ ಕೇಳೋಣ. ಸರ್, ನಿಮಗೂ ನಮಸ್ಕಾರ. ನಮ್ಮ ಮುಂದಿನ ವ್ಯಕ್ತಿ ನಾನು ಪರಿಚಯ ಮಾಡಿದ್ದು ಡಾಕ್ಟರ್ ಶ್ರೀವಿದ್ಯಾ ಅವರು. ಶ್ರೀವಿದ್ಯಾ ಇವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಆಗಿ ಅಮೆರಿಕಕ್ಕಾಗಿ ಹೋಗಿ ನೆಲೆಸಿದ್ರು. ನಂತರ ನಮ್ಮ ತಾಯ್ನಾಡು ಭಾರತಕ್ಕೆ ಬಂದು ಇಲ್ಲಿ ನಮ್ಮ ಕಲಾ ಸೇವೆಯನ್ನು ಮಾಡುತ್ತಿದ್ದಾರೆ. ಇವರು ತುಂಬಾ ಕನ್ನಡ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತುಂಬಾ ಸಕ್ರಿಯವಾಗಿ ಪಾಲ್ಗೊಂಡು ತುಂಬಾ ಎನ್ಕರೇಜ್ ಕೊಟ್ಟು ತುಂಬಾ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಅಂತ ಕೇಳ್ಕೊಂಡಿದ್ದೀನಿ. ನಿಮ್ಮನ್ನು ಈ ಸಭೆಯಲ್ಲಿ ನಾವು ನೋಡ್ತಾ ತುಂಬಾ ಹೆಮ್ಮೆ ವಿಷಯ. ನಮಸ್ಕಾರ. ಮತ್ತೊಬ್ಬರು ನಮ್ಮ ಸಂಘಕ್ಕೆ ಆಗಿದ್ದು ಡಾಕ್ಟರ್ ಬಾನು, ಡಾಕ್ಟರ್ ಎ ಬಾನು. ಇವರು ಕೂಡ ಸಿವಿಲ್ ಇಂಜಿನಿಯರ್. ಸರ್, ತಾವು ನಮ್ಮ ವೇದಿಕೆಯನ್ನು ಅಲಂಕರಿಸಿರುವುದು ನಮಗೆಲ್ಲ ತುಂಬಾ ಹೆಮ್ಮೆಯ ವಿಷಯ. ಎಲ್ಲರಿಗೂ ನಮಸ್ಕಾರ.